ಬೆಂಗಳೂರಿನ ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಮಾನುಷ ಘಟನೆಯೊಂದು ನಡೆದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲಸಕ್ಕೆ ಸರಿಯಾಗಿ ಬಾ ಎನ್ನುವ ಒಂದೇ ಒಂದು ಮಾತಿನಿಂದ ಬೇಸತ್ತಂತಹ ಆ ಒಬ್ಬ ಯುವಕ ಅಲ್ಲಿ ಕೆಲಸ ಮಾಡುವ ಸೂಪರ್ವೈಸರ್ನನ್ನ ಹತ್ಯೆಗೈದಿದ್ದಾನೆ. ಈ ಒಂದು ಘಟನೆ ಆಗಿರೋದು ಪೀಣ್ಯ 2ನೇ ಹಂತದಲ್ಲಿರುವ ಪವರ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಎನ್ನುವ ಒಂದು ಕಂಪನಿ ಏನಿದೆ ಅಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಈ ಒಂದು ಘಟನೆ ಆಗಿದೆ. ಅಷ್ಟಕ್ಕೂ ಸುಮಾರು ವರ್ಷಗಳಿಂದ ಏನು ರಾಹುಲ್ ಎನ್ನುವ ಒಬ್ಬ ವ್ಯಕ್ತಿ ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅದೇ ರೀತಿ ಆತನ ತಮ್ಮ, ಅದೇ ರೀತಿ ಆತನ ತಂದೆಯೂ ಕೂಡ ಅಲ್ಲಿಯೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದೇ ಜಾಗದಲ್ಲಿ ಕೆಲವು ತಿಂಗಳುಗಳಿಂದ ಹನುಮಂತ ಎನ್ನುವ ವ್ಯಕ್ತಿ ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಏನು ಕೆಲಸವನ್ನ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಮಾತಿನ ಚಕಮಕಿಗಳು ಇಬ್ಬರಿಗೂ ಸಹ ಆಗಿರುತ್ತೆ. ಅದೇ ನಿಟ್ಟಿನಲ್ಲಿ ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಿದ್ದ ರಾಹುಲ್ ಆಗಿರ್ಬೋದು, ಅದೇ ರೀತಿ ಅಲ್ಲಿ ಕೆಲಸವನ್ನ ಮಾಡ್ತಿದ್ದ ಹನುಮಂತ್ ಏನಿದ್ದಾನೆ, ಇವರಿಬ್ಬರು ಕೂಡ ಅವಾಗ ಜಗಳವನ್ನ ಆಡ್ತಾ ಇದ್ರು. ಆದ್ರೆ ಕಳೆದ 20 ದಿನಗಳ ಹಿಂದೆ ರಾಹುಲ್ ಏನಿದ್ದಾನೆ ಆತ ಒಂದು ಮಾತನ್ನ ಹನುಮಂತನಿಗೆ ಹೇಳ್ತಾನೆ. ಇದಕ್ಕೆ ಪ್ರಮುಖವಾದಂತಹ ಕಾರಣವನ್ನು ನಾವು ನೋಡ್ತಾ ಹೋದ್ರೆ, ಏನು ಹನುಮಂತ ಇದ್ದಾನೆ ಈತ ಅಲ್ಲಿ ಲೇಬರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಸರಿಯಾಗಿ ಕೆಲಸಕ್ಕೆ ಆತ ಬರ್ತಾ ಇರೋದಿಲ್ಲ. ಹೀಗಾಗಿ ಒಂದು ವಾಕ್ಯವನ್ನ ಅಲ್ಲಿ ಸೂಪರ್ವೈಸರ್ ಆಗಿರುವ ರಾಹುಲ್ ಏನಿದ್ದಾರೆ ಅವರು ಆತನಿಗೆ ಹೇಳ್ತಾರೆ, ನೀನು ಹೀಗೆ ಕೆಲಸಕ್ಕೆ ಬಂದ್ರೆ ಬಿಸ್ನೆಸ್ ಅನ್ನ ರನ್ ಮಾಡೋದು ತುಂಬಾ ಕಷ್ಟ. ಹೀಗಾಗಿ ಸರಿಯಾಗಿ ನೀನು ಮೊದಲು ಕೆಲಸಕ್ಕೆ ಬಾ, ಈ ರೀತಿ ಬೇಕಾಬಿಟ್ಟಿ ರಜವನ್ನ ಹಾಕಬೇಡ ಅಂತ ಕೆಲವು ಬುದ್ಧಿ ಮಾತನ್ನ ಆತನಿಗೆ ಹೇಳ್ತಾರೆ. ಆದ್ರೆ ಇಷ್ಟಕ್ಕೆ ಬೇಜಾರಾದ ಈ ಹನುಮಂತ್ ಏನಿದ್ದಾನೆ ಈತ ಅಲ್ಲಿಂದ ಬಿಟ್ಟು ಬೇರೆಡೆ ಕೆಲಸವನ್ನು ನೋಡ್ಕೋತಾನೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅದೇನಾಯ್ತೋ ಏನೋ, ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಹೊತ್ತಿಗೆ ಚಾಕುವಿನೊಂದಿಗೆ ಆತ ಏನು ಪವರ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಏನಿದೆ ಆ ಒಂದು ಕಂಪನಿಯ ಹತ್ತಿರ ಬರ್ತಾನೆ. ಆ ಒಂದು ಕಂಪನಿಯಲ್ಲಿ ಒಂದು ಲಾರಿ ಅನ್ಲೋಡಿಂಗ್ ಅನ್ನ ಏನು ಮೃತ ವ್ಯಕ್ತಿ ಆದಂತಹ ರಾಹುಲ್ ಏನಿದ್ದಾರೆ ಅವರು ಮಾಡಿಸ್ತಾ ನಿಂತಿರ್ತಾರೆ ಅಲ್ಲಿನ ಲೇಬರ್ಗಳೊಂದಿಗೆ. ನಂತರದಲ್ಲಿ ಏಕಾಏಕಿ ಆ ವ್ಯಕ್ತಿ ಏನಿದ್ದಾನೆ ಹನುಮಂತು ಆತ ನೇರವಾಗಿ ಹೋಗಿ ರಾಹುಲ್ ಅವರ ಹಿಂಭಾಗದಿಂದ ಅವರ ಸೊಂಟ, ಅದೇ ರೀತಿ ಕತ್ತು, ಅದೇ ರೀತಿ ಹಿಂಭಾಗಕ್ಕೆ ಚಾಕುವಿನಿಂದ ಇರಿದು ಅವರ ಹತ್ಯೆಗೆ ಕಾರಣವಾಗ್ತಾನೆ. ಹತ್ಯೆಯನ್ನ ಮಾಡಿದ ನಂತರದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ಅಲ್ಲಿದ್ದ ಸ್ಥಳೀಯರಾಗಿರ್ಬಹುದು, ಅದೇ ರೀತಿ ಆ ಒಂದು ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡುವ ಲೇಬರ್ಸ್ ಏನಿದ್ದಾರೆ ಅವರು ಏನು ಹತ್ಯೆಯ ರೂಪದಲ್ಲಿ ಬಿದ್ದಿದ್ದ ರಾಹುಲ್ ಏನಿದ್ದಾರೆ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಅಡ್ಮಿಟ್ ಅನ್ನ ಮಾಡ್ತಾರೆ. ನಂತರದಲ್ಲಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದ್ರೆ ಅಷ್ಟು ಹೊತ್ತಿಗಾಗಲೇ ಅವರ ಒಂದು ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅಂತಾನೆ ಹೇಳ್ಬೋದು. ಅದೇ ಒಂದು ಉತ್ತರವನ್ನ ಡಾಕ್ಟರ್ ಕೂಡ ಹೇಳಿದ್ರು. ನಂತರದಲ್ಲಿ 112ಗೆ ಕರೆ ಮಾಡಿ ಏನು ಮೃತಪಟ್ಟಂತಹ ವ್ಯಕ್ತಿಯ ಸಹೋದರ ಏನಿದ್ದಾರೆ ರೋಹಿತ್ ಅವರು ಪೊಲೀಸರಿಗೆ ವಿಚಾರವನ್ನ ತಿಳಿಸ್ತಾರೆ. ನಂತರದಲ್ಲಿ ಪೊಲೀಸರು ಆರೋಪಿ ಹನುಮಂತನನ್ನ ಬಂಧಿಸಿದ್ದಾರೆ. ನೋಡಿ, ಈ ಒಂದು ಕೇಸ್ನಲ್ಲಿ ಕೇವಲ ಒಂದು ಬುದ್ಧಿ ಮಾತನ್ನ ಕೇಳಿದ ವಿಚಾರಕ್ಕೆ ಈತ ಕೊಲೆ ಮಾಡುವ ಹಂತಕ್ಕೆ ಹೋಗ್ತಾನೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಕರ ಮನಸ್ಥಿತಿ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಈ ಒಂದು ಕೇಸ್ನಲ್ಲಿ ನೋಡ್ಬೋದು. ಹೀಗಾಗಿ ನೀವು ಬೇರೊಬ್ಬರಿಗೆ ಬುದ್ಧಿ ಹೇಳುವ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಬುದ್ಧಿ ಹೇಳಿ, ಇಲ್ಲವಾದಲ್ಲಿ ಅದು ನಿಮ್ಮ ಪ್ರಾಣಕ್ಕೆ ಹಾನಿಯಾಗಬಹುದು ಅನ್ನೋದು ಈ ಒಂದು ಕೇಸ್ನ ಮಾಹಿತಿ ಅಂತಾನೆ ಹೇಳ್ಬೋದು. ಸದ್ಯ ಏನು ಪೊಲೀಸರು ಕೂಡ ಆರೋಪಿ ಅರೆಸ್ಟ್ ಮಾಡಿದ್ದಾರೆ, ಆತನನ್ನ ಸದ್ಯ ವಿಚಾರಣೆಗೆ ಒಳಪಡಿಸಿದ್ದಾರೆ. ಏನಾದ್ರೂ ಇದು ಒಂದೇ ಒಂದು ಕಾರಣದಿಂದ ಏನಾದ್ರೂ ಆತ ಪ್ರವೋಕ್ ಆಗಿ ಹತ್ಯೆ ಮಾಡೋದನ್ನು ಅಥವಾ ಬೇರೆ ಯಾವುದಾದರೂ ಕಾರಣಗಳಿದೆಯೋ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ತಾ ಇದ್ದಾರೆ. ಇದು ಈ ಒಂದು ಕೇಸ್ನ ಮಾಹಿತಿ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.